ಹಾಯ್ ಕನ್ನಡಿಗರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ರೀ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ವಿಷಯ ಏನಪ್ಪ ಅಂದರೆ ರಾಜಕೀಯ. ಇವತ್ತು ನರೇಂದ್ರ ಮೋದಿ ಅವರು ಕರ್ನಾಟಕ ಬರ್ತಾ ಇದ್ದಾರೆ. ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ನರೇಂದ್ರ ಮೋದಿ ಅವರಿಗೆ ಕೆಲವು ಕ್ವಶನ್ಗಳನ್ನು ಪ್ರಶ್ನೆ ಮಾಡ್ತಾ ಇದೆ. ಅದಕ್ಕೆ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟ್ರು, BJP ಪ್ರಧಾನಿಯವರು, ಭಾರತ ದೇಶದ ಪ್ರಧಾನಮಂತ್ರಿ ಆನ್ಸರ್ ಮಾಡಬೇಕಂತ ನಾವು ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಪ್ರಶ್ನೆ ಮಾಡ್ತಾ ಇದೆ. ಒಂದು. ಎರಡನೇದು, ನಾನೊಬ್ಬ BJP ಕಾರ್ಯಕರ್ತೆಯಾಗಿ ಮೋದಿಯವರಿಗೆ ನಾನು ನೇರವಾಗಿ ಕ್ವಶನ್ ಕೊಡ್ತಾ ಇದ್ದೀನಿ. ಕರ್ನಾಟಕ ಬರ್ತಾ ಇದ್ದಾರೆ, ಹಾಗಾಗಿ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು 3 ಡಿಸ್ಟಿಕ್ಕಿನ ಚಾನಲ್ ಅಲ್ಲ, 30 ಡಿಸ್ಟಿಕ್ಕಿನ ಚಾನಲು, ಕರ್ನಾಟಕ ಚಾನಲು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೋದಿಯವರೇ, ನೀವು ಕರ್ನಾಟಕ ಯಾವ ಪುರುಷಾರ್ಥಕ್ಕೋಸ್ಕರ ಬರ್ತಾ ಇದ್ದೀರಾ? ನಾನು ಈಗ ರಾಜ್ಯದ ಪರವಾಗಿ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಪರವಾಗಿ ನಾನೊಬ್ಬ BJP ಕಾರ್ಯಕರ್ತ ಆಗಿ ಮೋದಿಯವರಿಗೆ ಕ್ವಶನ್ ಕೇಳ್ತಾ ಇದ್ದೀನಿ. ಎಷ್ಟು ಅಸಹಾಯಕತೆಯಾಗಿ ಮಾತಾಡುವಂಥ ಪರಿಸ್ಥಿತಿ ಇವತ್ತು ನಮ್ಮ BJP ಕಾರ್ಯಕರ್ತರಿಗೆ ಬಂದು ತಂದು ಒಡ್ಡಿದ್ದೀರಾ ನೀವು. ಯಾವ ಪುರುಷಾರ್ಥಕ್ಕೋಸ್ಕರ ಕರ್ನಾಟಕ ಬರ್ತಾ ಇದ್ದೀರಾ? BJPನೇ ಸೋಲಿಸ್ಬಿಟ್ರಲ್ರಿ, ಸೋಲಿಸ್ತಾ ಇದ್ದೀರಲ್ರಿ. ಯಾಕೆ ಸುಮ್ಮನೆ ಸಮಯ ಹಾಳು ಮಾಡ್ತಾ ಇದ್ದೀರಾ? ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ನೀವು ಬರೋದ್ರಿಂದ ಏನೂ ಉಪಯೋಗ ಇಲ್ಲ. BJP ಅಟರ್ ಫ್ಲಾಪ್ ಕರ್ನಾಟಕದಲ್ಲಿ ಆಗ್ತಾ ಇದೆ. ನಾನೇ ಹೇಳ್ತಾ ಇದ್ದೀನಲ್ಲ, ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ 4-5 ವೀಡಿಯೋ ತೆಗೆದು ನೋಡಿ. ನಾನು ನಿಮ್ಮ ಕರ್ನಾಟಕದಲ್ಲಿ ಇಷ್ಟೇ ಸೀಟ್ BJP ಗೆಲ್ಲುತ್ತಂತ ಹೇಳ್ಬಿಟ್ಟಿದ್ದೀನಿ. ನಾನು ಆಲ್ರೆಡಿ ಇಷ್ಟೇ ಸೀಟ್ ಕಾಂಗ್ರೆಸ್ ಬರುತ್ತಂತ ಹೇಳ್ಬಿಟ್ಟಿದ್ದೀನಿ. ಮತ್ತೆ ಯಾಕೆ ಬಂದು ಸುಮ್ಮನೆ ಲಕ್ಷಾಂತರ ಜನ ಸೇರಿಸೋದು, ಸಮಾವೇಶಗಳು ಮಾಡೋದು, ಭಾಷಣ ಬಿಗಿಯೋದು, ದುಡ್ಡು ಖರ್ಚು ಮಾಡೋದು, ಜನನ ಹಾಳು ಮಾಡೋದು, ಸಮಯ ವ್ಯರ್ಥ ಮಾಡೋದು ಯಾಕೆ ಮಾಡ್ತೀರಾ? ಫಸ್ಟ್ ತೆಗೆದುಕೊಳ್ಳುವ ನಿರ್ಧಾರವನ್ನು ನೀವು, ಮೋದಿ ಅವರೇ, ನೀವು ತೆಗೆದುಕೊಂಡಿರೋ ನಿರ್ಧಾರವನ್ನು ಡಿಸಿಷನ್ನ ವೆರಿಫೈ ಮಾಡ್ಕೊಳ್ಳಿ. ಫಸ್ಟು ನೀವೇನು ಹೇಳಿದ್ರಿ, ಪ್ರಧಾನಮಂತ್ರಿ ಆಗಬೇಕಾದ್ರೆ ಭಾರತ ದೇಶದಲ್ಲಿ ಕುಟುಂಬ ರಾಜಕಾರಣವನ್ನು ಮಟ್ಟ ಹಾಕುತ್ತೇವೆ ಅಂತ ಹೇಳಿದ್ರಿ. ಓಕೆನಾ? ಭಾರತದಲ್ಲಿ ಕುಟುಂಬ ರಾಜಕಾರಣಿಗಳು ಬೆಳೆಗೆ ಬಿಡೋದಿಲ್ಲ ಅಂತ ಮೋದಿ ಅವರು ಹೇಳಿದ್ರಿ. ಅದೇ ಕುಟುಂಬ ರಾಜಕಾರಣಿಗಳ ಮಾತನ್ನು 2024ರ ಲೋಕಸಭಾ ಚುನಾವಣೆ ಎಲೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣಿಗಳ ಮಾತನ್ನು ಕೇಳಿದ್ದೀರಾ ಮೋದಿ ಅವರೇ? ಅವನು ಯಾರು? ಚಪ್ಪರ್ ಜೊತೆಗೆ ಯಾಕೆ ಹೊಂದಾಣಿಕೆ ಮಾಡ್ಕೊಂಡ್ರಿ? ಅವನು ಯಾರ್ರಿ? ಅವನು ನಿಮಗೆ? ಅವನು ಕುಟುಂಬ ರಾಜಕಾರಣಿ. ಕರ್ನಾಟಕ ಅವನನ್ನು ದೂರ ಇಟ್ಟಿದೆ. ಕರ್ನಾಟಕದಲ್ಲಿ ಅವನನ್ನು ಕಸ ಬಿಡೋ ಜಾಗದಾಗೆ, ಮೆಟ್ಟು ಬಿಡೋ ಜಾಗದಾಗ ಇಟ್ಟಿದ್ದಾರೆ. ಅಂಥನ ಜೊತೆಗೆ ಹೋಗಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಲ್ಲ, ಇದು ಸರಿನಾ ಅಂತ ಫಸ್ಟ್ ಕ್ವಶನು ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಮೋದಿ ಕೇಳ್ತಾ ಇದೆ. ಕರ್ನಾಟಕದ ಜನತೆಗೆ ಕುಟುಂಬ ರಾಜಕಾರಣವನ್ನು ಒಪ್ಪೋದಿಲ್ಲ. ಎಲ್ಲರೂ ಒಂದು ತಾಯಿ ಮಕ್ಕಳಾಗಿ ಎಲ್ಲ ಜಾತಿ ಜನಾಂಗದವ್ರು ರಾಜಕೀಯ ಮಾಡಬೇಕನ್ನೋದು ಕರ್ನಾಟಕ ಜನತೆ ಆಶಯ. ಇಲ್ಲಿ ಕೆಲವು ಕಿಡಿಗೇಡಿಗಳು ಈ ಸ್ಟೇಟಲ್ಲಿ ತನ್ನ ಅಸ್ತಿತ್ವ ಉಳಿಸ್ಕೊಳಕ್ಕೋಸ್ಕರ ಸಮಯ ಸಾಧಕ ಕೆಲಸ ಮಾಡ್ತಾ, ಉಸಿರು ಉಳ್ಳಿ ಕೆಲಸ ಮಾಡ್ತಾ, ಅವ್ರನ್ಯಾರು ಬದುಕ್ತಾ ಇದ್ದಾರೆ, ಅವ್ರ ಅಸ್ತಿತ್ವನ ಉಳಿಸ್ಕೊಳ್ತಾ ಇದ್ದಾರೆ. ನೀವು ಯಾವನ ಮಾತು ಕೇಳಿ ಯಾವನ ಕುಟುಂಬ ರಾಜಕಾರಣಿ ಇದ್ದಾನಲ್ಲಿ ಈ ಸ್ಟೇಟಲ್ಲಿ, ಅವನ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರಿ? ಇದು ರಾಜ್ಯದ ಜನತೆಯ ಮೊದಲ ಪ್ರಶ್ನೆ. ಬೇರೆನ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು BJPನ ಗೆಲ್ಲಿಸುವಂಥ ಅವಶ್ಯಕತೆ ಇಲ್ಲ. BJPಗೆ ಶಕ್ತಿ ಇದೆ. ಲಕ್ಷಾಂತರ ಕಾರ್ಯಕರ್ತರು ಸ್ಟ್ರಾಂಗ್ ಆಗಿದ್ದಾರೆ, ಸ್ವಾಭಿಮಾನಿ ಕಾರ್ಯಕರ್ತರಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. BJPನ ಗೆಲ್ಲಿಸುವಂಥ ಶಕ್ತಿ ನಮ್ಮಂಥ ಯುವಕರಿಗಿದೆ, ಕಾರ್ಯಕರ್ತರಿಗಿದೆ. ಯಾವನೋ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು BJPನ ಗೆಲ್ಲಿಸುವಂಥ ಅವಶ್ಯಕತೆ ಕರ್ನಾಟಕದ ಜನತೆ ಇಲ್ಲ, BJPಗಿಲ್ಲ, ಕಾರ್ಯಕರ್ತರಿಗಿಲ್ಲ. ಅವನ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರಲ್ಲ, ರಾಜ್ಯ ಜನತೆ ಮಾತು ಕೇಳಿದ್ರ? ಸೋನಿಯಾ ಗಾಂಧಿಗೆ, ಕಾಂಗ್ರೆಸ್ಗೆ ಮೋಸ ಮಾಡಿ ಬಂದು ನಿಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾನೆ. ಮುಂದೆ ನಿಮಗೂ BJPಗೂ ಮೋಸ ಮಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ? ಇದು ಕರ್ನಾಟಕರ ಮೊದಲ ಕ್ವಶನ್ ಮೋದಿಯವ್ರಿಗೆ ಕೊಡ್ತಾ ಇದ್ದೀನಿ. ನೀವು ಹೊಂದಾಣಿಕೆ ಮಾಡ್ಕೋಬೇಕಾದ್ರೆ ಅವನ ಜೊತೆಗೆ ರಾಜ್ಯದ ನಾಯಕರ ಮಾತು ಏನನ್ನು ಕೇಳಿದಿರಾ? ಒಪಿನಿಯನ್ ಕೇಳಿದಿರಾ? ರಾಜ್ಯ BJP ಘಟಕದ ಮಾತು ಕೇಳಿದಿರಾ? ಕಾರ್ಯಕರ್ತರು ನಾಯಕರ ಮಾತು ಕೇಳಿದಿರಾ? ಮೋದಿ ಅವರೇ, ನಡೀತೈತೆ ನಿಮ್ಮದು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಥರ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳಬಾರ್ದು. ನೀವು ಆಡಿದ ಮಾತಿನಂಗೆ ಮೋದಿಯವರು ಫಸ್ಟ್ ನಡ್ಕೊಳ್ಳಿ. ನಾವು ಮೋದಿಯವರಿಗೆ ಕರ್ನಾಟಕ ಕ್ವಶನ್ ಮಾಡ್ತಾ ಇದೆ, ನುಡಿದಂತೆ ನಡೀರಿ ಮೋದಿಯವರೇ. ಕುಟುಂಬ ರಾಜಕಾರಣಿಗಳನ್ನು ಮಟ್ಟ ಹಾಕ್ತಂತ ಹೇಳಿರ್ತಕ್ಕಂಥ ಮೋದಿಯವರು ಇದೇ ಕುಟುಂಬ ರಾಜಕಾರಣಿ ವ್ಯಕ್ತಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದೀರಾ?
ಬಿ ಜೆ ಪಿ ಅಂದರೆ ಬರೀ ಮೋದಿ ಅವ್ರದ್ದಲ್ಲ, ಎಲ್ಲ ನಾನು ಬಿ ಜೆ ಪಿನೇ, ಕಾರ್ಯಕರ್ತನೇ. ನನಗೂ ಹೊಟ್ಟೆ ಉರಿತಾ ಇದೆ, ನಮ್ಮ ಬಿ ಜೆ ಪಿನ ಈ ಮಟ್ಟಕ್ಕೆ ತಂದು ನಿಲ್ಲಿಸ್ಬಿಟ್ರಲ್ಲಪ್ಪ ಅಸಹಾಯಕತೆಗೆ ಅಂತ. ಇದು ನಂಬರ್ 1 ಕ್ವಶನ್ನು ಕರ್ನಾಟಕದಲ್ಲಿ ಬಿ ಜೆ ಪಿ ಸೋಲೋದಕ್ಕೆ. ಅಲ್ಲ, ಮೋದಿ ಅವ್ರಿಗೆ ಕೊಡ್ತಾ ಇದ್ದೀವಿ ನಂಬರ್ 1 ಕ್ವಶನ್. ಬಿ ಜೆ ಪಿ ಪರವಾಗಿ, ರಾಜ್ಯದ ಜನತೆ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಮೋದಿ ಅವರೇ ಕನ್ನಡಿಗರು ನಿಮ್ಮ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿದ್ರು. ನೀವು ನಿಮ್ಮ ಇಮೇಜು, ನಿಮ್ಮ ವರ್ಚಸ್ ಕಮ್ಮಿ ಆಗ್ತಾ ಕುಟುಂಬ ರಾಜಕಾರಣಿ ಮಾತುಗಳನ್ನು ನಿಧಾನ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಇದು ಬೇಕಿತ್ತ ನಮಗೆ? 2ನೇ ಕ್ವಶನ್ ಏನಪ್ಪ ಅಂದರೆ, ಯಡಿಯೂರಪ್ಪನ ಮಗನ್ನ ರಾಜ್ಯಾಧ್ಯಕ್ಷ ಮಾಡಿದ್ದೀರಾ. ಬಿ ಜೆ ಪಿ ಸಮಾವೇಶಗಳಲ್ಲಿ, ಈ ದೇಶದ ಸಮಾವೇಶಗಳಲ್ಲಿ ಮೋದಿಯವರು ಮಾತಾಡೋದೇ ಒಂದು, ನಡ್ಕೊಳ್ತಿರೋದೇ ಒಂದು. ಬಿ ಜೆ ಪಿ ರಾಜ್ಯಾಧ್ಯಕ್ಷನ ಮಾಡಿದ್ದೀರಾ ಯಡಿಯೂರಪ್ಪನ ಮಗನ್ನ. ಅವನಿಗೇನು ಎಕ್ಸ್ಪೀರಿಯನ್ಸ್ ಇದೆ? ಅವನಿಗೆ 5 ಸರಿ 6 ಸರಿ MLA ಆಗಿರೋರು ಇದ್ದಾರೆ ರೀ, ಸೀನಿಯರ್ಗಳಿದ್ದಾರೆ, ಲೀಡರ್ಗಳಿದ್ದಾರೆ. ಅವ್ರನ್ನ ಬಿಟ್ಬಿಟ್ಟು ಇವನು ಯಾವನೋ ಪುಡ್ಗೋಸಿ ಯಡಿಯೂರಪ್ಪನ ಮಗನ ತಗೊಂಡೋಗ್ಬಿಟ್ಟು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮಾಡಿದ್ರಲ್ಲ, ಯಾರನ್ನ ಕೇಳಿ ಮಾಡಿದ್ರಿ? ಕಾರ್ಯಕರ್ತನ ಕೇಳಿ ಮಾಡಿದ್ರಾ? ಕಾರ್ಯಕರ್ತನ ಕೇಳಿ ಮಾಡಿದ್ರ? ಇದು ವಾಮ ಮಾರ್ಗ ಅಲ್ವಾ? ಇದು ಕುಟುಂಬ ರಾಜಕಾರಣ ಅಲ್ವಾ? ಯಡಿಯೂರಪ್ಪನ ಮಕ್ಕಳನ್ನ ಅಧ್ಯಕ್ಷ ಮಾಡಿದ್ದು ಕುಟುಂಬ ರಾಜಕಾರಣ ಅಲ್ವಾ? ಮೋದಿ ಅವರೇ, ಉತ್ತರ ಕೊಡಿ ಕರ್ನಾಟಕ ಜನತೆಗೆ, ನನಗಲ್ಲ. ನಾನು ಕರ್ನಾಟಕ ಜನತೆಯ ಪ್ರತಿನಿಧಿಯಾಗಿ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಕೆಲಸ ಮಾಡ್ತಾ ಇದೆ. ಇದು ನನ್ನ ಬೇಳೆಕಾಳು ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಮೋದಿ ಅವರು ತೆಗೆದುಕೊಂಡಿರೋ ನಿರ್ಧಾರಗಳು ಇವತ್ತು ಬಿ ಜೆ ಪಿ ಸೋಲಿ ಕಾರಣ ಆಗ್ತಾ ಇದೆ. ಅದನ್ನು ಕ್ವಶನ್ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಆನ್ಸರ್ ಮಾಡಿ ನೀವು. ಎಲೆಕ್ಷನ್ ಬಂದಾಗ ರಾಮ ಮಂದಿರ ಕಟ್ಟಿ ಓಟ್ ಹಾಕ್ಸ್ಕೊಳಕ್ಕೆ ಆ ಥರ ಬುದ್ಧಿ ಇರಬಾರ್ದು. ಏನೇ ಆಗಿರಲಿ, ಕರ್ನಾಟಕದಂತೆ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರಪ್ಪ ಅಂದರೆ, ನುಡಿದಂತೆ ನಡಿಬೇಕು. ನುಡಿದಂತೆ ನಡೀಲಿಲ್ಲ ಅಂದರೆ ನಾವು ಸೋಲಿಸ್ಬಿಡ್ತೀವಿ. ಹಂಗೆ RSSಗೆ ಬಿ ಜೆ ಪಿಗೆ ತತ್ವ ಸಿದ್ಧಾಂತ ಇದೆ, ಒಂದು ಇತಿಹಾಸ ಇದೆ. ಆ ತತ್ವ ಸಿದ್ಧಾಂತನ ಗಾಳಿ ತೂರಿ ಯಾವನ ಕುಟುಂಬ ರಾಜಕಾರಣಿಗಳ ಜೊತೆ ಕೈ ಜೋಡಿಸಿ ಇವತ್ತು ಬಿ ಜೆ ಪಿ ಸೋಲಿಗೆ ನೇರ ಕಾರಣ ಆಗ್ತಾ ಇದ್ದಾರೆ ಮೋದಿಯವರು. ಅವನ ರಾಜ್ಯಾಧ್ಯಕ್ಷನ ಮಾಡಿದ್ದೀರಾ ಯಡಿಯೂರಪ್ಪನ ಮಗನ್ನ? ಯಾವ್ರನ್ನ ಕೇಳಿದ್ರಿ ನೀವು ರಾಜ್ಯಾಧ್ಯಕ್ಷನ ಮಾಡಿದ್ರೆ? ಅವನ್ನ ಸೀನಿಯರ್ ಲೀಡರ್ಗಳು ಇರಲಿಲ್ವಾ? 30 ವರ್ಷದಿಂದ MLA ಆಗಿದ್ದವರು ಇದ್ದಾರೆ. ಇವನು ಯಾವನು 10 ತಿಂಗಳಾಗಿಲ್ಲ MLA ಆಗಿ ಅವನು. ಇದು ಕುಟುಂಬ ರಾಜಕಾರಣ ಅಲ್ವಾ? ಇದು ವಾಮ ಮಾರ್ಗ ಅಲ್ವಾ? ಕರ್ನಾಟಕಕ್ಕೆ ಮೋದಿ ಅವರು ಇವತ್ತು ಬರ್ತಾ ಇದ್ದೀರಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಜನಗಳ ಪ್ರತಿನಿಧಿಯಾಗಿ ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಯಾವ ಮಕ್ಕಳು ಇಟ್ಕೊಂಡೋಗ್ಬಿಟ್ಟು ನಾನು ಬೂತಲ್ಲಿ ಓಟ್ ಹಾಕ್ಸ್ಲಿ? ಯಾವ ಮಕ್ಕಳು ಇಟ್ಕೊಂಡು ಜನಗಳ ಹತ್ರ ಹೋಗ್ಲಿ? ಇವಾಗ ಅವನು ಹೊಂದಾಣಿಕೆ ಮಾಡ್ಕೊಂಡಿರೋನು, ಅವನು ಬೇಳೆಕಾಳು ಬೇಯಿಸ್ಕೊಳಕ್ಕೋಸ್ಕರ ಈ ಮಂಡ್ಯ ಮೈಸೂರು ಹಾಸನ ಬೆಲ್ಟಲ್ಲಿ ಅವನು ಪರಿಶ್ರಮ ಪಡ್ತಾ ಇದ್ದಾನೆ. ಈ ಬಿ ಜೆ ಪಿಗೆ ಒಳ್ಳೇದು ಮಾಡೋಕ್ಕೋಸ್ಕರ ಹೊಂದಾಣಿಕೆ ಮಾಡ್ಕೊಂಡಿಲ್ಲ. ಅವನು ಬೇಳೆಕಾಳು ಬೇಯಿಸ್ಕೋಬೇಕು, ಅವನು ದೇಶ ಗುರಿ ಈಡೇರಿಸ್ಕೋಬೇಕು. ಅಷ್ಟು ತಲೆ ಇಲ್ವಾ ಮೋದಿ ಅವರಿಗೆ? ದೇಶದ ಪ್ರಧಾನಮಂತ್ರಿ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೀವಿ ನಾವೆಲ್ಲ. ಅವತ್ತು ಫ್ಲಡ್ ಬಂತು ಕರ್ನಾಟಕದಲ್ಲಿ. ಮೋದಿ ಅಮಿತ್ ಶಾ ತಿರುಗಿ ನೋಡಲಿಲ್ಲ. ಎಲೆಕ್ಷನ್ ಬಂದರೆ ಮಾತ್ರ ಬರ್ತೀರಾ ನೀವು ಕರ್ನಾಟಕ ರಾಜ್ಯಕ್ಕೆ? ಅದೇ ಗುಜರಾತಲ್ಲಿ ಫ್ಲಡ್ ಬಂತು. ಮೋದಿ ಅಮಿತ್ ಶಾ ಹೋಗಿ ಅಲ್ಲೇ ಠಿಕಾಣಿ ಹೂಡಿದ್ರಿ ನೀವು. 3,000 ಕೋಟಿ ಸ್ಟೇಡಿಯಂ ಗುಜರಾತ್ನಲ್ಲಿ ಮೋದಿ ಸ್ಟೇಡಿಯಂ ಕಟ್ಟಿದ್ದೀರಾ. ಭಾರತ ದೇಶದ ದುಡ್ಡದು. ನಿಮ್ಮ ಗುಜರಾತನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ. ನಿಮ್ಮ ಗುಜರಾತಲ್ಲಿ ಫ್ಲಡ್ ಬಂದರೆ ಅಲ್ಲಿ ಹೋಗಿ ಅಲ್ಲೇ ಠಿಕಾಣಿ ಹೂಡ್ತೀರಾ ನೀವು. ಮೋದಿ ಶಾ ಕರ್ನಾಟಕದಾಗ ಫ್ಲಡ್ ಬಂದರೆ ಬರಲಿಲ್ಲ. ಹಂಗಾದ್ರೆ ಬಿ ಜೆ ಪಿ ಕಾರ್ಯಕರ್ತರು, ಬಿ ಜೆ ಪಿ ಲೀಡ್ರುಗಳು ಜನಗಳಿಗೆ ಏನು ಆನ್ಸರ್ ಮಾಡಲಿ? ಲೀಡ್ರುಗಳಿಗೆ ಕೇಳ್ತಾರೆ, ಏನ್ರಿ ಫ್ಲಡ್ ಬಂದಾಗ ಕರ್ನಾಟಕದಾಗ ಬಿ ಜೆ ಪಿ ನಾಯಕರು ಬರಲಿಲ್ಲ, ಗುಜರಾತ್ನ ಫ್ಲಡ್ ಬಂದಾಗ ಅಲ್ಲೇ ಹೋಗಿ ಠಿಕಾಣಿ ಹೂಡಿದ್ರು ಅಂತ. ಇದಕ್ಕೆ ನಾಯಕರುಗಳು ಯಾವ ಥರ ಆನ್ಸರ್ ಮಾಡೋಕ್ಕಾಗುತ್ತೆ? ಆಮೇಲೆ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಹಣನ ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಮಾಡ್ತಾ ಇಲ್ಲ. ಯಾವುದೇ ಸರ್ಕಾರ ಇರಲಿ, ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ. ಇದರಲ್ಲಿ ಗುಜರಾತಿಗಾದರೆ ಫಸ್ಟ್ ಬಿಡುಗಡೆ ಮಾಡ್ತೀರಾ, ನಾರ್ತ್ ಇಂಡಿಯಾ ಸ್ಟೇಟ್ಗಳಿಗೆಲ್ಲ ಸರಿಯಾಗಿ ಎಲ್ಲ ಹಣನ ಬಿಡುಗಡೆ ಮಾಡ್ತೀರಾ. ಸೌತ್ ಇಂಡಿಯಾ ಸ್ಟೇಟ್ಗಳಿಗೆ ಸರಿಯಾಗಿ ಬಿ ಜೆ ಪಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಇದು ಮಲತಾಯಿ ಧೋರಣೆ ಅಲ್ವಾ ಮೋದಿಯವರೇ ನೀವು ಮಾಡ್ತಿರೋದು? ನಮ್ಮ ಸ್ಟೇಟಿಗೆ ಬರಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಹಣವನ್ನು ನೀವು ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕಟ್ ಮಾಡ್ಕೊಂಡು ಅದನ್ನು ಕೊಟ್ಬಿಡಿ ಫಸ್ಟು. ಬಿ ಜೆ ಪಿ ನುಡಿದಂತೆ ನಡೀಬೇಕು, ಮೋದಿಯವರು ನುಡಿದಂತೆ ನಡೀಬೇಕು ಅನ್ನೋದು ನಮ್ಮ ಆಶಯ. ಇಷ್ಟೆಲ್ಲ ಕ್ವಶನ್ ಕೇಳ್ತಿದೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇದ್ದೀರಾ, ಏನಕ್ಕೆ ಬರ್ತಾ ಇದ್ದೀರಾ? ಸುಮ್ಮನೆ ಯಾಕೆ ಲಕ್ಷ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ? ಸುಮ್ಮನೆ ವಾಪಸ್ ಹೋಗಿ. ಹೆಂಗಿದ್ರು ಬಿ ಜೆ ಪಿ ಸೋಲುತ್ತೆ ಕರ್ನಾಟಕದಲ್ಲಿ.
ಯಾರಿಗೆ ಕೇಳಿ ಹೊಂದಾಣಿಕೆ ಮಾಡ್ಕೊಂಡ್ರೆ ಅವನ ಜೊತೆಗೆ? ಯಾರನ್ನ ಕೇಳಿ ಅವ್ನು ರಾಜ್ಯಾಧ್ಯಕ್ಷ ಮಾಡಿದ್ರಿ? ಇವೇ ಚರ್ಚೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ. ಕಾಂಗ್ರೆಸ್ ಗ್ಯಾರಂಟಿಗಳು ವಿರುದ್ಧವಾಗಿ ನಿಮ್ಮ ಗ್ಯಾರಂಟಿಗಳು ಘೋಷಣೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಬಿಟ್ಬಿಡಿ, ಗ್ಯಾರಂಟಿ ಪದ ಅನ್ನೋದೇ BJP ಬೇಡ, ಬೇರೆ ಕಾರ್ಯಕ್ರಮ ರೂಪಿಸಿ ಅಂತ ಹೇಳ್ತಾ, ಇವತ್ತೇನೋ ಬರ್ತಾ ಇದ್ರಲ್ಲ ಕರ್ನಾಟಕಕ್ಕೆ, ಯಾರಿಗೋ ಮಾತು ಕೇಳ್ಕೊಂಡು ಮೋದಿಯವರು ಯಾವನೋ ಮಾತು ಕೇಳ್ಕೊಂಡು ಹಾಳಾಗೋಗ್ಬೇಡಿ ಮೋದಿಯವರೇ ನೀವು ಹಾಳಾಗೋಗ್ರಿ. ಯಾವನೋ ಮಾತು ಕೇಳ್ಕೊಂಡು BJPನ ಹಾಳು ಮಾಡಬೇಡಿ, ಕರ್ನಾಟಕದ ನಾಯಕರುಗಳ ಭವಿಷ್ಯನ ಹಾಳು ಮಾಡಬೇಡಿ ಮೋದಿಯವರೇ. ಯಾವನೋ ಮಾತು ಕೇಳ್ಕೊಂಡು ಫಸ್ಟ್ ಅವ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ರಿ ಅವನ ಯಡಿಯೂರಪ್ಪನ ಮಗನ್ನ. ಇದು ಯಾವ ನ್ಯಾಯ? ಇದು ಯಾವ ಸಮಾಜದ ಜನಗಳು ಒಪ್ತಾರೆ? ನೀವೇ ಹೇಳ್ಬಿಡಿ. ಅಷ್ಟು ಬುದ್ಧಿ ಇಲ್ವಾ ಮೋದಿ ಅವರಿಗೆ ಅಂತ ಹೇಳ್ದ. ಇವತ್ತು ನೀವು ಬರ್ತಾ ಇರ್ತಕ್ಕಂಥದ್ದು ಏನಾದ್ರೂ ಮಾತಾಡಕ್ಕೆ ಮಾತಿರ್ಬೇಕಲ್ಲ. ಹೊಂದಾಣಿಕೆ ಮಾಡ್ಕೊಂಡಿರೋದು ಕನ್ನಡಿಗರಿಗೆ ಇಷ್ಟ ಇಲ್ಲ. ಏಕಪಕ್ಷೀಯ ನಿರ್ಧಾರ, ಎರಡು ಕುಟುಂಬಗಳು, ಇಬ್ಬರು ವ್ಯಕ್ತಿಗಳು ಕೂತ್ಕೊಂಡು ತೆಗೆದುಕೊಂಡಿರುವ ಡಿಸಿಷನ್ ಇದು. ಇದನ್ನ ರಾಜ್ಯದ ಜನತೆ ಬಲವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಹೋಗ್ರಿ ಇವಾಗ ನೋಡ್ರಿ, BJPನ ಅವನು ಬೇಳೆಕಾಳು ಬೇಯಿಸ್ಕೊಂತಾನೆ, BJPನ ಉಡಿಸ್ ಮಾಡ್ತಾನೆ ಅಂತ ಹೇಳ್ತಾ, ಇವತ್ತು ಕರ್ನಾಟಕದಲ್ಲಿ ಕಷ್ಟ, ಮಳೆ ಇಲ್ಲ, ಬೆಳೆ ಇಲ್ಲ, ನೀರಿಲ್ಲ, ರೈತರು ಕಷ್ಟ ಆಗಿದ್ದಾರೆ, ಜನಗಳು ಕಷ್ಟ ಆಗಿದ್ದಾರೆ. ಇಂಥ ಟೈಮಲ್ಲಿ ಕಾಂಗ್ರೆಸ್ ಕೆಲವು ಗ್ಯಾರಂಟಿಗಳ ಮುಖಾಂತರ ಜನಗಳು ಒಳ್ಳೇದು ಮಾಡ್ತಾ ಇದೆ. ಇವ್ರು BJPಯರು ಏನು ಮಾಡ್ತಾ ಇದ್ದಾರೆ? ನೀವೇನು ಒಳ್ಳೇದು ಮಾಡಬೇಡಿ, BJP ಮೋದಿಯವರು ಏನು ಒಳ್ಳೇದು ಮಾಡಬೇಡಿ, ಜನಗಳಿಗೆ ನುಡಿದಂತೆ ನಡ್ಕೊಳ್ಳಿ. ನೀವೇನು ನುಡಿದಿದ್ರಲ್ಲ ಮೋದಿಯವರೇ, ಕುಟುಂಬ ರಾಜಕಾರಣವನ್ನು ಈ ದೇಶದಲ್ಲಿ ಮಟ್ಟ ಹಾಕ್ತೀವಂತ, ಅದೇ ಕುಟುಂಬ ರಾಜಕಾರಣಿ ವ್ಯಕ್ತಿಗಳ ಮಾತನ್ನು ಇವತ್ತು ಕೇಳಿ ಕರ್ನಾಟಕದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ. ನಾಲ್ಗೆ ಅಲ್ವ ಮೋದಿಯವರೇ ಇದು? ನೀವೇ ಆಡಿರೋ ನಾಲ್ಗೆ ಅಲ್ವ ಮೋದಿಯವರೇ ಅದು? ಅದೇ ನಾಲ್ಗೆ ಇವಾಗ ಏನು ಹೇಳ್ತೀರಾ ನೀವು? ಇದು ಕರ್ನಾಟಕ ಕ್ವಶನ್ ಮಾಡ್ತಾ ಇದೆ ನಿಮಗೆ. ನಾವು ಹೆಂಗೆ ಕಾರ್ಯಕರ್ತರು ಕೆಲಸ ಮಾಡಲಿ ಬೂತಲ್ಲಿ, ನಾವು BJP ಕಾರ್ಯಕರ್ತರು ಯಾವ ಥರ ಕೆಲಸ ಮಾಡಲಿ ಅಂತ ಹೇಳ್ತಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೋದಿಯವರು ಬಂದ್ಬಿಟ್ಟು ಇಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದೀರಾ, ಹೋಗ್ಬಿಟ್ಟು ಉತ್ತರ ಭಾರತದಾಗೆಲ್ಲ ಯಾವ ಸ್ಟೇಟ್ಗಳ ಕೆಲಸ ಮಾಡಿ, ಇಲ್ಲಿ ಬಂದು ಕರ್ನಾಟಕ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. BJP ಅಟರ್ ಫ್ಲಾಪ್ ಆಗ್ತಾ ಇದೆ ಕರ್ನಾಟಕದಲ್ಲಿ, ಅದ್ರಾಗ ಮುಲಾಜೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಂಡಿದ್ರೆ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.